ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ, ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆಯ ಆಫರ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು. ಗೌರಿ ಗಣೇಶ ಹಬ್ಬದ ಆಫರ್ ಅಂದರೆ ಸುಳ್ಳಾಗೋದಿಲ್ಲ. ಓಕೆನಾ? ತುಂಬ ಜನ ಕೇಳ್ತಾ ಇದ್ರಿ, ಏನು ಗೌರಿ ಹಬ್ಬ ಬಂತು, ವಿಡಿಯೋಸ್ ಆಗ್ತಾ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ಏನು ಆಫರ್ ಏನು ಕೊಡಲ್ವಾ, ನಂದಿನಿ ಆಫರ್ ಕೊಡ್ತಾರೆ, ಕ್ಲಾಸ್ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಂತ ಒಂದು 2-3 ಜನ ಮೆಸೇಜ್ ಹಾಕಿದ್ರಿ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ನೀವು ಆಫರ್ ಕೊಟ್ಟರೆ ನಾವು ಕ್ಲಾಸ್ ಸೇರ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ಅನೌನ್ಸ್ ಮಾಡಿಬಿಡೋಣ ಅಂತ 15 ಡೇಸಿಂದ ಅಂದ್ಕೊಳ್ತಾನೆ ಇದ್ದೆ. ಓಕೆ, ಒಂದು ಆಫರ್ ಕೊಡೋಣ, ಒಂದೊಳ್ಳೆ ರೀತಿಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಆಫರ್ ಕೊಡೋಣ ಅಂತ ಯೋಚನೆ ಮಾಡ್ತಾನೆ ಇದೆ. ಬಟ್ ಯಾಕೋ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ, ಯಾಕೆಂದರೆ ಗೌರಿ ಗಣೇಶ ಹಬ್ಬ ಅಂದರೆ ಸ್ವಲ್ಪ ಎಲ್ರಿಗೂ ಸ್ಪೆಷಲ್ಲು. ಹಾಗಾಗಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿನೇ ಇದೆ ಅಂತ ಹೇಳ್ಬೋದು. ಫೈನಲಿ ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಈ ಒಂದು ವಿಡಿಯೋನ ಇವಾಗ ಅಪ್ಲೋಡ್ ಮಾಡಿಬಿಡ್ತೀನಿ. ಎಷ್ಟೋ ಜನಕ್ಕೆ ಸಮಾಧಾನ ಆಗುತ್ತೆ ಈ ಒಂದು ಆಫರ್ನ ನಾನು ಕೊಟ್ಬಿಟ್ಟೆ ಅಂತಂದರೆ. ಓಕೆ, ನೋಡ್ತಾ ಇದ್ದೀರಲ್ಲ, ಇವತ್ತು ಇಲ್ಲಿ ಒಂದಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಕೊರಿಯರು ಜೊತೆಗೆ ಕ್ಲಾಸು. ನಿಮ್ಮೆಲ್ರಿಗೂ ಗೊತ್ತು, ಕೊರಿಯರ್ ಅಂದರೆ ಟೈಲರಿಂಗ್, ಹಾಗೆ ಮಷಿನ್ ಎಂಬ್ರಾಯ್ಡ್ರಿ, ಆರಿ ವರ್ಕ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮೆಟೀರಿಯಲ್ಸ್ ನನ್ನ ಹತ್ರ ಸಿಗುತ್ತೆ. ಓಕೆನಾ? ನೀವು ಯೂಟ್ಯೂಬಲ್ಲಿ ಅಂತ ಮೆಸೇಜ್ ಹಾಕಬೇಡಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ನಂಬರ್ನ ಸೇವ್ ಮಾಡ್ಕೊಳ್ಳಿ. ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಹಾಕಿ. ಆವಾಗ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಓಕೆನಾ? ಕೆಲವ್ರಿಗೆ ಒಂದಷ್ಟು ಜನಕ್ಕೆ ಪಾಪ ಗೊತ್ತಾಗೋದಿಲ್ಲ. ನಾನು ಅಂತ ಮೆಸೇಜ್ ಹಾಕಿ ಅಂತ ಹೇಳಿರ್ತೀನಿ, ಅವರು ಯೂಟ್ಯೂಬಲ್ಲೇ ಬಂದು ಅಂತ ಮೆಸೇಜ್ ಹಾಕ್ಬಿಟ್ಟಿರ್ತಾರೆ. ಅಷ್ಟೇ, ವ್ಯತ್ಯಾಸ ಇನ್ನೇನಿಲ್ಲ. ಓಕೆ, ಇಲ್ಲಿ ಕ್ಲಾಸ್ನು ಕೂಡ ನಡ್ಸ್ಕೊಂಡು ಕೊರಿಯರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಕೊರಿಯರ್ ಪ್ಯಾಕಿಂಗು ಕಾಲು ಪೇಯ್ನ್ ಬಂದುಬಿಡುತ್ತೆ ನಿಂತ್ಕೊಂಡು ಪ್ಯಾಕಿಂಗ್ ಮಾಡಿ ನನಗೆ. ಅಂದರೆ ಸ್ವಲ್ಪ ಗ್ಯಾಪ್ ಸಿಕ್ಕಿದಾಗ, ಸ್ಟೂಡೆಂಟ್ ಎಲ್ಲ ಬರೋಕ್ಕೆ ಮುಂಚೆನೇ ಬಂದು ಆಲ್ರೆಡಿ ಪ್ಯಾಕಿಂಗ್ ಶುರು ಮಾಡಿರ್ತೀನಿ. ಸ್ವಲ್ಪ ಗ್ಯಾಪ್ ಸಿಕ್ಕಿದಾಗ ಹೋಗಿ ಪ್ಯಾಕಿಂಗ್ ಮಾಡ್ಕೊತಾ ಇರ್ತೀನಿ. ಕ್ಲಾಸೆಲ್ಲ ಮುಗಿಸ್ಬಿಟ್ಟು ಮತ್ತೆ ಪ್ಯಾಕಿಂಗ್ ಮಾಡ್ತೀನಿ. ಈ ರೀತಿ ನಡೀತಾ ಇರುತ್ತೆ. ಓಕೆ, ಇರಲಿ. ಇವಾಗ ಆಫರ್ ಬಗ್ಗೆ ಮಾತಾಡೋಣ. ಇಲ್ಲಿ ನಾನು ಎಲ್ರಿಗೂ ಗೊತ್ತಿರುವ ಹಾಗೆ ಮಷೀನ್ ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ನಡೆಯುತ್ತೆ. ಮಷೀನ್ ಎಂಬ್ರಾಯ್ಡ್ರಿ ಹಾಗೆ ಆರಿ ವರ್ಕು ಮತ್ತು ಟೈಲರಿಂಗು ಆಫ್ಲೈನ್ ಕ್ಲಾಸ್ ನಡೆಯುತ್ತೆ. ಓಕೆನಾ? ಟೈಲರಿಂಗ್ ಒಂದು ಆನ್ಲೈನ್ ಕ್ಲಾಸ್ ನಾನು ಮಾಡ್ತಾಯಿಲ್ಲ. ಇಲ್ಲಿ ಮಷೀನ್ ಎಂಬ್ರಾಯ್ಡ್ರಿಗೆ ಆಫರ್ ಕೊಡ್ತಾ ಇದ್ದೀನಿ. ನೀವು ಜಸ್ಟ್ 2,000 ಕಟ್ಟಿ ಕ್ಲಾಸ್ನ ತೊಗೋಬೋದು. ನೀವು 3,000 ರೂಪಾಯಿ ಏನಿತ್ತು ಮಷಿನ್ ಎಂಬ್ರಾಯ್ಡ್ರಿ, ಅದು ಜಸ್ಟ್ 2,000 ರೂಪಾಯಿ ನಾನು ಕೊಡ್ತಾಯಿದ್ದೀನಿ. ಈ ಆಫರ್ ಬಂದು ಈ ತಿಂಗಳು 30ನೇ ತಾರೀಕು ಎಂಡಿಂಗ್ ಮುಗಿಯುತ್ತಪ್ಪ. ಮತ್ತೆ ಬಂದು ಬೇಜಾರಂತೂ ಮಾಡ್ಕೋಬೇಡಿ, ಖಂಡಿತ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ನಾವು ಬಡವರು ಮ್ಯಾಮ್, ತುಂಬ ಕಷ್ಟದಲ್ಲಿ ಇದ್ದೀವಿ, ಕಟ್ಟೋದಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಮಾಡಿ, ಇಲ್ಲ ಆಫ್ ಆ್ಯಂಡ್ ಆಫ್ ತೊಗೊಳ್ಳಿ, ಈ ಥರ ಎಲ್ಲ ಕೇಳ್ತಾ ಇರ್ತೀರಲ್ವ. ಈ ಒಂದು ಆಫರ್ನ ಖಂಡಿತ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದಷ್ಟು ಜನ ಶೇರ್ ಮಾಡಿ, ತುಂಬ ಜನಕ್ಕೆ ಮೇ ಬಿ ಯೂಸ್ ಆಗಬಹುದು. ಆಮೇಲೆ ಆನ್ಲೈನ್ ಕ್ಲಾಸಲ್ಲಿ ಕಲಿಯೋದಕ್ಕಾಗುತ್ತಾ ಅಂತ ತುಂಬ ಜನ ಕೇಳ್ತೀರಾ. ಖಂಡಿತ ಕಲಿಬೋದು, ಶ್ರದ್ಧೆ ಇತ್ತು ಅಂದರೆ ಖಂಡಿತ ಕಲಿಬೋದು. ಬಟ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಷೀನ್ ಎಂಬ್ರಾಯ್ಡ್ರಿ ಬರುತ್ತೆ. ಓಕೆನಾ? ಆರಿ ವರ್ಕು ನೀವು ಎಲ್ಲ ಕ್ಲಾಸು ಕಂಪ್ಲೀಟ್ ಆಗೋಷ್ಟೇ ಬಂದುಬಿಡುತ್ತೆ. ಬಟ್ ಮಷೀನ್ ಎಂಬ್ರಾಯ್ಡ್ರಿ ಏನಿದೆ, ಪ್ರತಿಯೊಂದು ಡಿಸೈನನ್ನು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಏನಾಗುತ್ತೆ, ನೀವು ಯಾವುದೇ ಡಿಸೈನ್ನ ನೋಡಿ ಅದನ್ನು ಕಣ್ಣು ಮುಚ್ಕೊಂಡು ಮಾಡ್ತೀರಾ ಆ ಡಿಸೈನ್. ಆ ರೀತಿ. ಈಗ ಮಷೀನ್ ಎಂಬ್ರಾಯ್ಡ್ರಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಮಷೀನ್ ಎಂಬ್ರಾಯ್ಡ್ರಿ ಬಂದು ನಿಮಗೆ 3,000 ರೂಪಾಯಿ ನಡೀತಾ ಇದೆ. ಎಲ್ರಿಗೂ ಗೊತ್ತು 3,000 ಅಂದರೆ ಟೋಟಲ್ ಅಮೌಂಟ್ 3,000 ಇದೆ. 3 ತಿಂಗಳು ಕೋರ್ಸ್ ಇರುತ್ತೆ. ಅದು ಟೋಟಲ್ ಅಮೌಂಟ್ ಬಂದು 3,000 ಇದೆ. ಆ 3,000 ರೂಪಾಯಿನಲ್ಲಿ 1,000 ನಿಮಗೆ ಲೆಸ್ ಆಗುತ್ತೆ. ಟೋಟಲ್ ಅಮೌಂಟ್ ಬಂದು 2,000 ಅಷ್ಟೇ ನೀವು ಕಟ್ಟಬೇಕಾಗಿರೋದು. ಓಕೆ, ಇವಾಗ ಮಷೀನ್ ಎಂಬ್ರಾಯ್ಡ್ರಿ ಬಗ್ಗೆ ತಿಳ್ಕೊಂಡ್ರಿ. ಆಫರ್ ಬಂದು 1,000 ಡೌನ್ ಆಗ್ತಾ ಇದೆ. ನಿಮಗೆ 3,000 ಕಟ್ಟಬೇಕಾಗಿರೋ ಜಾಗದಲ್ಲಿ 2,000 ಕಟ್ಬಿಟ್ಟು ನೀವು ಕ್ಲಾಸ್ನ ತಗೋತೀರಾ. ಈಗ ಆರಿ ವರ್ಕ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಆರಿ ವರ್ಕ್ ಕ್ಲಾಸ್ ಬಂದು ಬೇಸಿಕ್ಕಿಂದ ಬ್ರೈಡಲ್ವರೆಗೂ ಹೇಳ್ಕೊಡ್ತಾ ಇದ್ದೀನಿ ನಾನು. ನಿಮಗೆ 50 ವಿಡಿಯೋ ಸಿಗುತ್ತೆ. ಈಗ ನಾರ್ಮಲ್ ನೀಡಲ್ನ ಯಾವ ರೀತಿ ಹಿಡ್ಕೋಬೇಕು, ಬೇಸಿಕ್ ಅಲ್ಲಿಂದ ಹಿಡಿದು ನಿಮಗೆ 3D ವರ್ಕ್, ಪ್ಯಾಚ್ ವರ್ಕ್, ಹಾಗೆ ನಾರ್ಮಲ್ ನೆಕ್, ಬೋಟ್ ನೆಕ್, ಐ ನೆಕ್ನ ಯಾವ ರೀತಿ ಮಾರ್ಕಿಂಗ್ ಮಾಡಿ ಟ್ರೇಸಿಂಗ್ ಮಾಡಿ ವರ್ಕ್ ಮಾಡೋದು, ಅಲ್ಲಿವರೆಗೂ ಹೇಳ್ಕೊಡ್ತೀನಪ್ಪ. ನಿಮಗೆ 50 ವಿಡಿಯೋ ಸಿಗುತ್ತೆ. ಓಕೆನಾ? ಇದು ಬಂದುಬಿಟ್ಟು 4,000 ಅಮೌಂಟ್ ಇದೆ. ನಾರ್ಮಲ್ ಆಗಿ 4,000 ಅಮೌಂಟ್ ಇದೆ ಈ 50 ವಿಡಿಯೋಸ್ಗೆ. 3 ತಿಂಗಳು ಕೋರ್ಸ್ ಇರುತ್ತೆ. 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ 6 ತಿಂಗಳವರೆಗೂ ಹೇಳ್ಕೊಡ್ತೀನಿ. 6 ತಿಂಗಳ ಮೇಲೆ ಯಾರು ಎಳಿಬಾರ್ದು, ಆ ರೀತಿ. ಓಕೆನಾ? 4,000 ಕ್ಲಾಸಸ್ ಇದೆ. ಇಷ್ಟು ದಿನ ಇದ್ದಿದ್ದು ಆಫರಲ್ಲಿ ಇವಾಗ ಕೊಡ್ತಾ ಇರೋದು ನಾನು. ಈ ಕ್ಲಾಸ್ ಜೊತೆ ಕಿಟ್ ಕೂಡ ಕೊಡ್ತಾ ಇದ್ದೀನಿ. ಕಿಟ್ಟಲ್ಲಿ ನಿಮಗೆ 2,500 ರೂಪಾಯಿ ಮೆಟೀರಿಯಲ್ಸ್ ಇರುತ್ತೆ. ಕಿಟ್ಟಲ್ಲಿ ಏನೇನಿರುತ್ತೆ ಅಂದರೆ ಸ್ಟ್ಯಾಂಡು, 2 ಬಾಕ್ಸ್ ಕ್ಲಿಪ್ಪು, ಹಾಗೆ ಪಾಂಪ್ಲಿನ್ ಕ್ಲಾತು, ಮತ್ತು ಪ್ರಾಕ್ಟೀಸ್ ಮಾಡೋದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಪ್ರತಿಯೊಂದು ಮೆಟೀರಿಯಲ್ಸು ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಟೋಟಲ್ ಅಮೌಂಟ್ ಬಂದುಬಿಟ್ಟು 2,500 ಕಿಟ್ ಇರುತ್ತೆ. ಓಕೆನಾ? ಕಿಟ್ಟಲ್ಲಿ 2,500 ರೂಪಾಯಿ ಅಮೌಂಟ್ ಮೆಟೀರಿಯಲ್ಸ್ ಇರುತ್ತೆ ನಿಮಗೆ. ಹಾಗೆ 4,000 ರೂಪಾಯಿ ಕ್ಲಾಸು, 2,500 ರೂಪಾಯಿ ಮೆಟೀರಿಯಲ್ಸು, ಮತ್ತು 350 ರೂಪಾಯಿ ಡೆಲಿವರಿ ಚಾರ್ಜಸ್ ಕೂಡ ಬೀಳುತ್ತೆ ಕಿಟ್ಗೆ. ಯಾಕೆಂದರೆ ಕಿಟ್ ಬಂದುಬಿಟ್ಟು ನಿಮಗೆ 5ರಿಂದ 6 kg ಕಿಟ್ ರೆಡಿ ಆಗುತ್ತೆ ನಿಮಗೆ. ಅದು ಡೆಲಿವರಿ ಚಾರ್ಜಸ್ ಕಟ್ಟಬೇಕಾಗುತ್ತೆ 350 ರೂಪಾಯಿನ. ಒಟ್ಟು ಸೇರಿಸ್ಬಿಟ್ಟು ಎಲ್ಲ ಸೇರಿಸಿ ಟೋಟಲ್ಲು 6,850 ರೂಪಾಯಿ ಆಗುತ್ತೆ. ನಿಮಗೆ ಡೆಲಿವರಿ ಚಾರ್ಜಸ್ ಕೂಡ ಫ್ರೀ ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಜಸ್ಟ್ 5,500 ರೂಪಾಯಿ ಕಟ್ಟಿದ್ರಿ ಅಂತ ಅಂದರೆ
ನಿಮಗೆ ಕ್ಲಾಸು ಹಾಗೆ ಡೆಲಿವರಿ ಚಾರ್ಜಸ್ ಕೂಡ ಫ್ರೀ ಇರುತ್ತೆ. ಮತ್ತು ಮೆಟೀರಿಯಲ್ಸ್ ಕೂಡ ನಿಮ್ಮ ಮನೆ ಬಾಗಿಲು ಬರುತ್ತೆ. ಜಸ್ಟ್ 5,500 ಕಟ್ಟಿದ್ರಿ ಅಂತಂದರೆ ಆರಿ ವರ್ಕ್ನ ನೀಟಾಗಿ ಕಂಪ್ಲೀಟಾಗಿ ಕಲ್ತ್ಕೋಬೋದು. ನೀವು ಒಂದು ಬ್ಲೌಸ್ಗೆ 5,500 ಕೊಟ್ಬಿಡ್ತೀರಾ ವರ್ಕ್ ಮಾಡೋದಕ್ಕೆ. ಈಗ ನೆನ್ನೆ ಹಾಕಿದಂಥ ವಿಡಿಯೋನ ನೀವು ನೋಡ್ಬೋದು. ಅದು ಆ ರೀತಿ ವರ್ಕ್ನ ಮಾಡಿಸ್ತೀನಿ ಅಂದರೆ ನೀವು 4,000 5,000 ಕಟ್ಟಲೇಬೇಕು ಅದಕ್ಕೆ. ಓಕೆನಾ? ಅದೇ ಬ್ಲೌಸ್ನ ನೀವು ಕಲ್ತ್ಕೋತೀನಿ ಅಂತ ಡಿಸೈಡ್ ಮಾಡಿಕೊಂಡ್ರೆ ಮೆಟೀರಿಯಲ್ಸ್ ಕೂಡ ನಿಮಗೆ ಸಿಗುತ್ತೆ, ಹಾಗೆಯೇ ಕ್ಲಾಸ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಖಂಡಿತವಾಗೂ ನಿಮ್ಮ ಬ್ಲೌಸ್ನ ನೀವು ವರ್ಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಓಕೆ, ಇದೊಂದು ಆಫರು. ಹಾಗೆಯೇ ಮೇಡಮ್ ನಾನು ಕ್ಲಾಸಸ್ ಸೇರ್ಕೊಳ್ಳಲ್ಲ, ಆಲ್ರೆಡಿ ಕಲ್ತ್ಬಿಟ್ಟಿದ್ದೀನಿ, ಕಿಟ್ ಒಂದು ಬೇಕು ನನಗೆ ಅಂತಂದ್ರೂ ಕೂಡ ನಿಮಗೆ 2,000 ರೂಪಾಯಿಂದ ಒಂದು ಕಿಟ್ ಸಿಗುತ್ತೆ. ಇಲ್ಲ 2,000 ರೂಪಾಯಿಂದ ಬೇಡ, ಇನ್ನು ಮೆಟೀರಿಯಲ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಪಾಂಪ್ಲಿನ್ ಕ್ಲಾತ್ ಆಗ್ಬೋದು, ಇನ್ನೊಂದಷ್ಟು ಮೆಟೀರಿಯಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಆ ಕಿಟ್ ಬೇಕು ಅಂದ್ರೂ ಕೂಡ ನಾನು ಫೋಟೋ ಎಲ್ಲ ಹಾಕ್ತೀನಿ. 2,500 ರೂಪಾಯಿಂದ ಒಂದು ಕಿಟ್ ಕೂಡ ಇದೆ. ಹಾಗೆ ಸ್ಟ್ಯಾಂಡ್ ಎಲ್ಲ ಬೇಡ ಅಂದ್ರೂ ಕೂಡ ನಿಮಗೆ 1,000 ಒಂದು ಕಿಟ್ ಕೂಡ ರೆಡಿ ಇದೆ. ಹಾಗೆ 350 ರೂಪಾಯಿ ಡೆಲಿವರಿ ಚಾರ್ಜಸ್ ಸಪ್ರೇಟ್ ಇರುತ್ತೆ. ಹಾಗೆ 1,000 ರೂಪಾಯಿಂದ ಏನು ಕಿಟ್ ರೆಡಿ ಇದೆ ಅಂತ ಹೇಳಿದೆ ಅದಕ್ಕೆ 100 ರೂಪಾಯಿ ಅಷ್ಟೇ ಡೆಲಿವರಿ ಚಾರ್ಜಸ್ ಇರುತ್ತೆ. ಓಕೆನಾ? ಇದು ಈ ರೀತಿ. ಇಲ್ಲ ನಾನು ಇನ್ನೊಂದು ಆಫರ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಈ ಆಫರ್ ಒಂದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ. ಓಕೆನಾ? ಇವಾಗ ನಾನು ಆವಾಗಲೇ ಹೇಳ್ದಂಗೆ ಆರಿ ವರ್ಕ್ ಕ್ಲಾಸ್ಗೆ 4,000 ಅಮೌಂಟ್ ಇದೆ. ಇವಾಗ ನೀವು ಬಂದುಬಿಟ್ಟು ಎಷ್ಟೋ ಜನ ಅರ್ಧ ದುಡ್ಡು ಕಟ್ಬೋದಾ ಮ್ಯಾಮ್, ಅರ್ಧ ಕಟ್ಬೋದಾ ಅಂತ ಕೇಳ್ತಾ ಇದ್ದೀರಲ್ವಾ? ಅಂತ್ಯವ್ರಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಇವಾಗ ಆಫರ್ ಕೊಡ್ತಾ ಇದ್ದೀನಿ. ನೋಡ್ಬೋದು, ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು 4,000 ಏನಿದೆ ಅಲ್ಲಿಗೆ ಬಂದು 2,000 ಕಟ್ಟುವಂಥದ್ದು. 2,000 ಕಟ್ಟಿದ್ರೆ ನಿಮಗೆ 15 ವೀಡಿಯೋಸ್ ಸಿಗುತ್ತೆ ಗೈಸ್. 15 ವೀಡಿಯೋಸಲ್ಲಿ ಯಾವ ರೀತಿ ಏನಿರುತ್ತೆ ಅಂತಂದರೆ ಬೇಸಿಕ್ ಕಂಪ್ಲೀಟಾಗಿ. ಅಂದರೆ ಬೇಸಿಕ್ ಅಂತ ಅಂದರೆ ನೀವು ಒಂದು ಬ್ಲೌಸ್ಗೆ ನೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿ ನಾನು ಹೇಳಬೇಕು ಅಂತಂದರೆ, ಒಂದು ಬ್ಲೌಸ್ಗೆ ನೀವು ಆರಾಮಾಗಿ ಕೂತ್ಕೊಂಡು ಬೀಡ್ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೋದು. ಓಕೆನಾ? ನಿಮ್ಮ ಬ್ಲೌಸ್ಗೆ ನೀವು ಬೀಡ್ ವರ್ಕ್ನ ಆರಾಮಾಗಿ ಮಾಡ್ಕೋಬೋದು. ಆ ರೀತಿ ಒಂದು 15 ವೀಡಿಯೋನ ನಾನು ಕೊಡ್ತೀನಿ ಗೈಸ್. ನಿಮಗೆ ಈ 2,000 ಅಂದರೆ ಇವಾಗ ನೀವು 2,000 ಕಟ್ತೀರಾ, ನಿಮ್ಗೆ ತುಂಬ ಅನುಮಾನಗಳಿರ್ತವೆ. ಈ ಮ್ಯಾಮ್ ನೆಟ್ ಕೇಳ್ಕೊಡ್ತಾರಾ, ನಾವು ಕಲಿಬೋದಾ ಇವ್ರ ಹತ್ರ ಅಂತ ಒಂದಷ್ಟು ಡೌಟ್ಸ್ ಖಂಡಿತ ಇದ್ದೇ ಇರುತ್ತೆ. 2,000 ಹೊರತು ನಿಮಗೆ, ಯಾಕೆಂದರೆ 2,000 ರೂಪಾಯಿ ಎಂದೂ ಮೋಸ ಆಗೋದಿಲ್ಲ ನಿಮಗೆ. ಒಂದು ಬೀಡ್ ವರ್ಕ್ನಾರು ಬ್ಲೌಸ್ಗೆ ಮಾಡ್ಕೊಳ್ಳೋ ಲೆವೆಲ್ ಬಂದೇ ಬರ್ತೀರಾ. ಓಕೆನಾ? ನಿಮಗೆ ಇಚ್ಛೆ ಇತ್ತು ಅಂತಂದರೆ, ಇಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಕಲಿಬೋದು, ನಾನು ಮಾಡಬಲ್ಲೆ, ಇವ್ರ ಹತ್ರ ಕಲಿಬಲ್ಲೆ, ಇವ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. 15 ವೀಡಿಯೋಸಲ್ಲಿ ನಾನು ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? 2,000 ಕಟ್ಟಿರ್ತೀರಾ, 15 ವೀಡಿಯೋಸ್ ಇಸ್ಕೊಂಡಿರ್ತೀರಾ, ಆಲ್ಮೋಸ್ಟ್ ನಿಮಗೆ ಬೀಡ್ ವರ್ಕ್ ಬೇಸಿಕ್ ಬಂದಿರುತ್ತೆ. ಅದಾದಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇನ್ನು ಬ್ರೈಡಲ್ವರೆಗೂ ನಾನು ಕಲಿಬೇಕು, ಥ್ರೆಡ್ ವರ್ಕ್ ಕಲಿಬೇಕು, ಪ್ಯಾಚ್ ವರ್ಕು, 3D ವರ್ಕು, ಹಾಗೆ ಇವರು ಹೇಳ್ಕೊಡುವಂತಹ ಬ್ಲೌಸ್ಗಳಿಗೆ ಯಾವ ರೀತಿ ಟ್ರೇಸಿಂಗ್ ಡಿಸೈನ್ ಮಾಡ್ಕೋಬೇಕು ಅದನ್ನೆಲ್ಲ ಕಲಿಬೇಕು ಅಂತಂದರೆ ನೀವೇನು ಮಾಡ್ತೀರಾ ಅಂದರೆ ಮತ್ತೆ 1,500 ಕಟ್ಬಿಟ್ಟು ಸೇರ್ಕೊಳ್ಳುವಂಥದ್ದು. ಈ ಆಫರಲ್ಲಿ ನಿಮಗೆ 500 ರೂಪಾಯಿ ಲೆಸ್ ಇರುತ್ತೆ. ಓಕೆನಾ? ಜಸ್ಟ್ ಮತ್ತೆ 2,000 ಕಟ್ಟುವಂಥದ್ದು ಏನೂ ಇರೋದಿಲ್ಲ ಇದರಲ್ಲಿ. ಇನ್ನು 1,500 ಕಟ್ಬಿಟ್ಟು ಮತ್ತೆ ಕ್ಲಾಸಿಗೆ ಬಂದರೆ ನಿಮಗೆ ಒಟ್ಟು 50 ವೀಡಿಯೋಸ್ ಸಿಗುತ್ತೆ. ನಿಮ್ಗೆ ಇದರಲ್ಲಿ 15 ವೀಡಿಯೋ ಆಲ್ರೆಡಿ ಈಸ್ಕೊಂಡಿರ್ತೀರಾ ನೀವು, ಇನ್ನು 35 ವೀಡಿಯೋಸ್ ಇರುತ್ತೆ ಗೈಸ್. ಓಕೆನಾ? ಇದು ಅರ್ಥ ಆಯ್ತಲ್ವಾ? 2,000 ಕಟ್ಬಿಟ್ಟು ಕ್ಲಾಸಿಗೆ ಬರುವಂಥದ್ದು 15 ವೀಡಿಯೋ ಸಿಗುತ್ತೆ ನಿಮಗೆ. ಅಂದರೆ ಬೇಸಿಕ್ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ, ಒಂದು ಬ್ಲೌಸ್ಗೆ ಬೀಡ್ ವರ್ಕ್ ಮಾಡ್ಕೊಡೋ ಲೆವೆಲ್ಗೆ ಹೇಳ್ಕೊಡ್ತೀನಿ ನಾನು. ಅದಾದಮೇಲೆ 15 ವೀಡಿಯೋ ಈಸ್ಕೊಂಡು ಕಂಪ್ಲೀಟ್ ಆದಮೇಲೆ ನೀವೇನು ಮಾಡ್ತೀರಾ, ಇಚ್ಛೆ ಇದ್ದರೆ ಮತ್ತೆ 1,500 ಕಟ್ಟಿ ಕ್ಲಾಸ್ಗೆ ಜಾಯ್ನ್ ಆಗುವಂಥದ್ದು ಮುಂದಿನ ವೀಡಿಯೋಗಳನ್ನ ಈಸ್ಕೊಳ್ಳೋದಕ್ಕೆ. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಅಷ್ಟಕ್ಕೆ ನೀವು ಕ್ವಿಕ್ ಮಾಡ್ಕೊಂಡ್ರಿ ಅಂತಂದರೆ ಸಾಕು, ನಿಮಗೆ ಅದೇ ಬೀಡ್ ವರ್ಕ್ನೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾನು ಥ್ರೆಡ್ ವರ್ಕ್ ಕಲಿಬೇಕು, ತುಂಬ ಪರ್ಫೆಕ್ಟ್ ಬರಬೇಕು, ನನಗೆ ಕಂಪ್ಲೀಟಾಗಿ ಎಲ್ಲನೂ ಕಲ್ತ್ಕೋಬೇಕು ಅಂದರೆ ಜಸ್ಟ್ 1,500 ಹಾಕಿ ನೀವು ಮತ್ತೆ ಕ್ಲಾಸು ಜಾಯ್ನ್ ಆಗ್ಬೋದು. ಇವಾಗ ಹೇಳ್ತಾ ಇದ್ದೀನಿ, ಈ ಆಫರ್ ಬಂದುಬಿಟ್ಟು 1 ಮಂತ್ ಮಾತ್ರ. ಮತ್ತು ನೀವು 2 ತಿಂಗಳು 3 ತಿಂಗಳು 4 ತಿಂಗಳೆಲ್ಲ ಬಿಟ್ಕೊಬಂದ್ಬಿಟ್ಟು ಮತ್ತೆ 1,500 ಹಾಕ್ತೀನಿ ಮ್ಯಾಮ್ ಮತ್ತೆ ಕ್ಲಾಸ್ ಜಾಯ್ನ್ ಆಗ್ತೀನಿ ಅಂದರೆ ಅದು ಆಗೋದಿಲ್ಲ. 2,000ನೇ ಕಟ್ಟಬೇಕಾಗುತ್ತೆ ನೀವು. 1 ಮಂತಲ್ಲಿ ನೀವು ಈ ಕ್ಲಾಸ್ನ 15 ವೀಡಿಯೋನ ಈಸ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಬಂದರೆ 1,500 ಕಟ್ಟಿ ಮತ್ತೆ ಜಾಯ್ನ್ ಆಗ್ಬೋದು. ಇಲ್ಲ ಒಂದು 3 ತಿಂಗಳು 4 ತಿಂಗಳು ಬಿಟ್ಕೊಂಡು ಬರ್ತೀನಿ ಅಂದರೆ 2,000 ಕಟ್ಟಬೇಕಾಗುತ್ತೆ. ಅಷ್ಟೇ ಇದು. ಓಕೆನಾ? ಈ ಆಫರ್ ಮೇ ಬಿ ತುಂಬ ಜನಕ್ಕೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಆಫರ್ ಬಂದುಬಿಟ್ಟು ನಿಮಗೆ 2 in 1 ಚೇರ್ ಇದೆ ಗೊತ್ತಾ? ಚೇರ್ ಸ್ಟಿಚಿಂಗ್ ಸ್ಟ್ಯಾಂಡ್ ಅಂತ ಅಂದ್ಬಿಟ್ಟು, ಅಂದರೆ ಚೇರ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡುವಂತಹ ಸ್ಟ್ಯಾಂಡ್ ಕೂಡ ಇವಾಗ ಆಲ್ರೆಡಿ ತುಂಬ ಜನ ನೋಡಿದ್ದೀರಾ. ಬ್ಯಾಕ್ ಪೇನ್ ಇರುತ್ತೆ, ಮಂಡಿ ನೋವೆಲ್ಲ ಇರುತ್ತೆ ಅಂಥವ್ರು ಆರಿ ವರ್ಕ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ಕೆಳಗಡೆ ಕೂತ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇವಾಗ ಆಲ್ರೆಡಿ ಚೇರ್ ಬಿಟ್ಟಿದ್ದಾರೆ. ಅಂದರೆ ಚೇರ್ ಅಲ್ಲ, ಚೇರ್ ಮೇಲೆ ಕೂತ್ಕೊಂಡು ನಾವು ಒಂದು ವರ್ಕ್ನ ಮಾಡುವಂತಹ ಒಂದು ಸಿಟ್ಟಿಂಗ್ ಸ್ಟ್ಯಾಂಡ್ ಅಂದ್ಬಿಟ್ಟು ಬಿಟ್ಟಿದ್ದಾರೆ. ಓಕೆನಾ? ಅದು ಬಂದುಬಿಟ್ಟು 18 ಇಂಚಿನ ರಿಂಗು ವಿತ್ ಫ್ರೇಮ್ ಕೂಡ ಬರುತ್ತೆ ನಿಮಗೆ. ಅಂತಂದರೆ ರೌಂಡ್ ಫ್ರೇಮ್ ಬರುತ್ತೆ, ರೌಂಡು ರಿಂಗು ಕೂಡ ಬರುತ್ತೆ ನಿಮಗೆ. ಅದ್ರ ಜೊತೆನೇ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ. ಆಲ್ರೆಡಿ ನೀವು ಹೋಗ್ಬಿಟ್ಟು ನನ್ನ ಕಾರ್ಟಲ್ಲಿ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಆ ಒಂದು ಸ್ಟ್ಯಾಂಡ್ ಬಗ್ಗೆ ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಆ ಸ್ಟ್ಯಾಂಡ್ನೆಲ್ಲ ತೋರಿಸಿ ವಿಡಿಯೋ ಮಾಡಿದ್ದೀನಿ, ಬೇಕಂದರೆ ಹೋಗಿ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಏನಿರುತ್ತೆ ಅಂದರೆ 2 in 1 ಒಂದು ಚೇರ್ ಸಿಟ್ಟಿಂಗ್ ಸ್ಟ್ಯಾಂಡ್ ಬರುತ್ತೆ. ನೆಕ್ಸ್ಟು 18 ಇಂಚಿನ ರಿಂಗು ವಿತ್ ಫ್ರೇಮ್ ಬರುತ್ತೆ. ಅದು ಫ್ರೇಮ್ ಕೂಡ 18 ಇಂಚಿಂದೇ ಆಗಿರುತ್ತೆ. ಮತ್ತು ನಿಮಗೆ ಕ್ಲಿಪ್ಸ್ 2 ಬಾಕ್ಸ್ ಕ್ಲಿಪ್ಸ್ ಬರುತ್ತೆ. ಓಕೆನಾ? ಎಲ್ಲ ಸೇರಿಬಿಟ್ಟು ನಿಮಗೆ 2,000 ರೂಪಾಯಿ ಅಮೌಂಟ್ ಅಂತ ಹೇಳಿದ್ದೆ ನಾನು. ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಇದು 350 ರೂಪಾಯಿ ಒಂದು ಶಿಪ್ಪಿಂಗ್ ಚಾರ್ಜ್ ಏನಿದೆ ಅದು ಎಕ್ಸ್ಟ್ರಾ ಇರುತ್ತೆ. ಟೋಟಲ್ ಅಮೌಂಟ್ ಬಂದು 2,000 ಅಂತ ಹೇಳಿದೆ ಅಲ್ವಾ ನಾನು. ಈ ಒಂದು ಸ್ಟ್ಯಾಂಡನ್ನು ನಾನು ಆಫರ್ ಕೊಡ್ತಾ ಇದ್ದೀನಿ, ಈ ಗೌರಿ ಹಬ್ಬದ ಒಂದು ಆಫರ್ ಅಂತ ಅಂದ್ಕೊಳ್ಳಿ ನೀವು.
ನೀವು ಬಾಕ್ಸ್ ಫ್ರೇಮಲ್ಲಾದ್ರೂ ವರ್ಕ್ ಮಾಡ್ಕೋಬೋದು, ಇಲ್ಲ ರೌಂಡ್ ಫ್ರೇಮಲ್ಲಾದ್ರೂ ವರ್ಕ್ ಮಾಡ್ಕೋಬೋದು. ನೀವು ರಿಂಗು ಮತ್ತು ಫ್ರೇಮ್ ಎರಡೂ ಕೂಡ ಇನ್ಕ್ಲೂಡ್ ಇರುತ್ತೆ ನಿಮಗೆ. ಹಾಗೆ 2 ಬಾಕ್ಸ್ ಕ್ಲಿಪ್ ಕೂಡ ಇರುತ್ತೆ. ಇದು ಬಂದು 2000 ಅಮೌಂಟ್ ಆಗ್ತಿತ್ತು ನಿಮಗೆ. ಇದು ಇವಾಗ ಜಸ್ಟ್ 1800 ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಈ ಆಫರ್ ಕೂಡ ತುಂಬ ದಿನ ಇರೋದಿಲ್ಲ. ಆಮೇಲೆ ಲಿಮಿಟೆಡ್ ಸ್ಟಾಕ್ ಇದೆ ಇದು, ಓಕೆನಾ. ಮತ್ತೆ ತರಿಸ್ಬೇಕಿದ್ನ ನೀವು ಯಾರ್ಯಾರು ಬೇಗ ಬೇಗ ಬುಕ್ ಮಾಡ್ಕೋತೀರಾ ಅವ್ರಿಗೆ ಮಾತ್ರ ಸಿಗುತ್ತೆ. ಈ ಆಫರ್ ಮುಗಿಯೋಕ್ಕೆ ಮುಂಚೆನೇ ನೀವು ಇದರಲ್ಲೂ ಕೂಡ 200 ರೂಪಾಯಿನ ಉಳಿಸ್ಬೋದು. ನೀವು 2000 ಇರುವಂತಹ ಒಂದು ಸ್ಟ್ಯಾಂಡ್ ಏನಿದೆ ಅದನ್ನು ಫೋಟೋ ಹಾಕ್ತೀನಿ ನಾನು, ನಿಮಗೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಆ ಸ್ಟ್ಯಾಂಡು ನಿಮಗೆ 1800 ರೂಪಾಯಿಗೆ ಸಿಗ್ತಾ ಇದೆ ಗೈಸ್. ಮೇ ಬಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇದು 1800 ರೂಪಾಯಿಗೆ ನಾನು ಹೇಳ್ತಾ ಇದ್ದೀನಿ. ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, ಓಕೆನಾ. 350 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಓಕೆ, ಸಾಕಷ್ಟು ಆಫರ್ನ ನಾನು ಈ ಸಲ ಕೊಟ್ಟಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು, ಎನ್ಕ್ವೈರಿ ಮಾಡ್ತಾನೆ ಇದ್ರಿ, ನಮಗೆ ಅವ್ರಿಗೆ ಆಫರ್ ಕೊಟ್ರಿ ನಮಗೆ ಕೊಡಲ್ವಾ, ನಮಗೆ ಕೊಟ್ರಿ ಅವ್ರಿಗೆ ಕೊಡಲ್ಲ, ಈ ಥರ ಕ್ವಶನ್ ಬರ್ತಾನೆ ಇತ್ತು ಯಾವಾಗೂ. ನಮಗೆ ಯಾಕೆ ಕೊಟ್ಟಿಲ್ಲ ಆಫರ್ನ, ಇದರಲ್ಲೂ ಆಫರ್ ಕೊಡಿ, ಇದರಲ್ಲೂ ಆಫರ್ ಕೊಡಿ ಅಂತ. ಹಾಗಾಗಿ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ಈ ಸಲ ಎಲ್ಲ ರೀತಿಯ ಆಫರು ಕೊಟ್ಬಿಟ್ಟಿದ್ದೀನಿ ಗೈಸ್. ನೀವು ಬಂದ್ಬಿಟ್ಟು ಮತ್ತೆ ಕೇಳುವಂಗಿಲ್ಲ, ಅದರಲ್ಲಿ ಯಾಕೆ ನಮಗೆ ಕೊಟ್ಟಿಲ್ಲ, ಅವ್ರಿಗೆ ಮಾತ್ರ ಯಾಕೆ ಕೊಟ್ರಿ, ಇವ್ರಿಗೆ ಯಾಕೆ ಕೊಡಲಿಲ್ಲ ಅಂತ ಕೇಳುವಂಥದ್ದೇ ಇಲ್ಲ ಇಲ್ಲಿ. ಮಷೀನ್ ಎಂಬ್ರಾಯ್ಡ್ರಿಗೂ ಆಫರ್ ಕೊಟ್ಟಿದ್ದೀನಿ, ಜಸ್ಟ್ 2000 ಅಷ್ಟೇ ಅಮೌಂಟು. ಆರಿ ವರ್ಕ್ ಕ್ಲಾಸ್ ಬಂದು ಸ್ಟ್ಯಾಂಡು ಮತ್ತು ಕ್ಲಾಸು ನಿಮಗೆ ಬರೀ ಜಸ್ಟ್ 5,500 ರೂಪಾಯಿ ಅಷ್ಟೇ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಅದು ನಿಮಗೆ 2,500 ರೂಪಾಯಿನ ಕಿಟ್ಟೇ ಸಿಗುತ್ತೆ ನಿಮಗೆ. 4,000 ರೂಪಾಯಿನ ಕ್ಲಾಸಸ್ನ ನಾನು ಬರೀ ಜಸ್ಟ್ 5,500 ರೂಪಾಯಿಗೆ ನಿಮಗೆ ಕಿಟ್ಟು, ಕ್ಲಾಸು ಹಾಗೆ ಶಿಪ್ಪಿಂಗ್ ಚಾರ್ಜ್ ಫ್ರೀ, ಈ ರೀತಿ ಆಫರ್ನ ಆರಿವರ್ ಕ್ಲಾಸಲ್ಲಿ ಕೊಟ್ಟಿದ್ದೀನಿ. ಅದು ಬೇಡ ನಮಗೆ ಅಂತಂದರೆ ಇಲ್ಲಿಯೂ ಕೂಡ ಬಂದು ಬೇರೆ ರೀತಿಯ ಆಫರ್ನ ನೀವು ತೊಗೋಬೋದು. 2,000 ರೂಪಾಯಿ ಕಟ್ಟಿ 15 ವೀಡಿಯೋಸ್ನ ತೊಗೊಂಡು ನೀವು ಬೇಸಿಕ್ನ ಕಂಪ್ಲೀಟ್ ಮಾಡ್ಕೋಬೋದು. ಇಚ್ಛೆ ಇದ್ದರೆ ಮತ್ತೆ 1,500ನ ಕಟ್ಟಿ 35 ವೀಡಿಯೋಸ್ ಅಂದರೆ ಬ್ರೈಡಲ್ ವೀಡಿಯೋಸ್ನ ಕಂಪ್ಲೀಟ್ ಮಾಡ್ಕೋಬೋದು ಗೈಸ್ ನೀವು. ನೆಕ್ಸ್ಟು ನಿಮಗೆ ಕಿಟ್ಟಲ್ಲೂ ಕೂಡ ವಿಧ ವಿಧದಲ್ಲಿ ಕೊಟ್ಟಿದ್ದೀನಿ, ಆಫರ್ನ ನೋಡ್ಬೋದು. ಇಲ್ಲ ನಮಗೆ ನಾರ್ಮಲಾಗಿ ಬೇಡ ನಮ್ಮ ನಾರ್ಮಲ್ ಕ್ಲಾಸಸ್ ಸೇರ್ಕೋತೀನಿ ಅಂದ್ರೂ ಕೂಡ ನೀವು ಬಂದು ಸೇರ್ಕೋಬೋದು. ಇಲ್ಲ ಅಂತಂದರೆ ನಮಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ನ ನಾವೇ ಸೆಲೆಕ್ಟ್ ಮಾಡಿ ತೊಗೋತೀವಿ ಮ್ಯಾಮ್ ಅಂತಂದ್ರೂ ಕೂಡ ನೀವು ಒಂದು ಸಲ ನನ್ನ ವಾಟ್ಸಪ್ಪಲ್ಲಿ ಬಂದು ದಯವಿಟ್ಟು ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಆಫ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ, ಆನ್ಲೈನ್ ಕ್ಲಾಸ್ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಬಂದು ಯಾರು ಬೇಕು ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದಷ್ಟು ಜನಕ್ಕೂ ಶೇರ್ ಮಾಡಿ ಗೈಸ್. ತುಂಬ ಜನ ಇರ್ತಾರೆ ಪಾಪ, ಸೇರ್ಕೋಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಅಮೌಂಟ್ ಕೂಡ ಎಲ್ಲೂ ಕಡಿಮೆ ಇರೋದಿಲ್ಲ. ಖಂಡಿತ ಅವ್ರಿಗೆ ವರ್ತ್ ಆಗುತ್ತೆ, ನಾನು ಹೇಳ್ತೀನಲ್ಲ, ತುಂಬ ವರ್ತ್ ಆಗುತ್ತೆ. ಮಷೀನ್ ಎಂಬ್ರಾಯ್ಡ್ರಿ ಆಗ್ಬೋದು, ಆರಿ ವರ್ಕ್ ಆಗ್ಬೋದು, ತುಂಬ ವರ್ತ್ ಆಗುತ್ತೆ. ತುಂಬ ಜನ ಕಾಯ್ತಾ ಇದ್ರಿ ಈ ಒಂದು ಆಫರ್ಗೆ, ಯಾರೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಈ ಒಂದು ಆಫರ್ನ ಯೂಸ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನೋಡ್ತಾ ಇದ್ದೀರಾ ಕ್ಲಾಸಸ್ ಕೂಡ ನಡೀತದೆ. ಆಫ್ಲೈನ್ ಕ್ಲಾಸ್ಗೆ ಯಾರಿಗಾದ್ರು ಇಚ್ಛೆ ಇದ್ದರೆ ಖಂಡಿತ ಬಂದು ಸೇರ್ಕೋಬೋದು. ಯಾಕೆಂದರೆ ಮೈಸೂರು ಹಾಗೆ ಬೆಂಗಳೂರು ಮತ್ತು ಮಳವಳ್ಳಿ, ಅಲ್ಗೂರು ಹಾಗೆ ಶ್ರೀರಂಗಪಟ್ಟಣ ಇಲ್ಲಿಂದೆಲ್ಲ ಕ್ಲಾಸಸ್ಗೆ ಬಂದಿದ್ದೀರಾ ನಾನು ಸ್ಟೂಡೆಂಟ್ಗಳು, ಬಿಡದಿ ಆಗ್ಬೋದು, ಎಲ್ಲ ಕಡೆಯಿಂದ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂತಂದರೆ ದೂರದಿಂದ ಬರೋರಿಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತಂದರೆ, ಇವತ್ತು ಬರ್ತೀರಾ ನೀವು ಕ್ಲಾಸ್ಗೆ, ಇವತ್ತು ಬಂದವ್ರಿಗೆ ನಾವು ನೀಟಾಗಿ ಏನು ಹೇಳ್ಕೊಡ್ಬೇಕು ಅದನ್ನ ಹೇಳ್ಕೊಟ್ಬಿಟ್ಟು ಮನೆ ಕಳಿಸ್ತೀನಿ. ನಾಳೆ ಬರುವಂಥದ್ದು ಇರಲ್ಲ, ಯಾಕೆಂದರೆ ಟ್ರಾವೆಲೆಲ್ಲ ಟೈಮ್ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ನಾಳೆ ಬರ್ದಿರಾ ನೀವು, ನಾನು ಇವತ್ತು ಏನು ಹೇಳ್ಕೊಟ್ಟಿದ್ದೆ ಅದನ್ನು ಕೂತ್ಕೊಂಡು ನಾಳೆ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಒಂದು ಲೆವೆಲ್ಗೆ ತಲುಪ್ತೀರಾ ನೀವು. ಆವಾಗ ಮತ್ತೆ ನಾಳೆಗೆ ಬಂದು ಮತ್ತೆ ಏನು ಸರಿ ತಪ್ಪು ಏನಿದೆ ನೋಡಿಕೊಂಡು ಮತ್ತೆ ಇನ್ನೇನು ಡಿಸೈನ್ ಬೇಕು ಎಲ್ಲರೂ ಹೇಳ್ಸ್ಕೊಂಡು ಮತ್ತೆ ಹೋದ್ರಿ ಅಂದರೆ ಈ ಥರ ಕೂಡ ಮಾಡ್ಕೋಬೋದು. ಅಂದರೆ ದೂರದಿಂದ ಬರೋರು ಅಂತಹ ಸ್ಟೂಡೆಂಟ್ಗಳಿಗೆ ಟ್ರಾವೆಲೆಲ್ಲ ಟೈಮ್ ಹೋಗ್ಬಿಡುತ್ತೆ, ಅವ್ರಿಗೂ ಕೂಡ ಅಂದರೆ ಬರೋಗೆ ಟೈಮ್ ಹೋಗಿರುತ್ತೆ. ಮತ್ತು ಇಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಹೋಗೋಷ್ಟು ನೈಟ್ ಆಗಿಬಿಟ್ಟಿರ್ತಾರೆ. ಅವ್ರು ಯಾವ ಪ್ರಾಕ್ಟೀಸು ಮಾಡೋದಕ್ಕಾಗಲ್ಲ. ಈ ರೀತಿ ಟ್ರಾವೆಲಲ್ಲಿ ಹೊಟ್ಟೋಗ್ಬಿಡುತ್ತೆ ಅನ್ನೋ ರೀಸನ್ಗೆ ಒನ್ ಡೇ ಬಿಟ್ಟು ಒನ್ ಡೇ ಬರೋ ರೀತಿ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಆನ್ಲೈನ್ ಕ್ಲಾಸಲ್ಲಿ ಎಷ್ಟೋ ಜನ ಹೇಳ್ತೀರಾ ಆನ್ಲೈನ್ ಕ್ಲಾಸಲ್ಲಿ ಕಲಿಯೋದಕ್ಕಾಗುತ್ತಾ ಮ್ಯಾಮ್, ನನಗೆ ಅರ್ಥ ಆಗಲಿಲ್ಲ, ನಂಗೆ ಕಲಿಯೋದಕ್ಕಾಗಲಿಲ್ಲ, ಅಲ್ಲಿ ಕಲಿಯೋಕ್ಕಾಗಲಿಲ್ಲ, ಹಂಗಾಗಿ ನನಗೆ ಆಫ್ಲೈನ್ ಕ್ಲಾಸೇ ಬೇಕು ಅನ್ನಿಸ್ತಾ ಇದೆ, ನನಗೆ ಬೇಡ ಅನ್ನಿಸ್ತದೆ ಆನ್ಲೈನ್ ಕ್ಲಾಸ್ ಅಂತ ಹೇಳ್ತೀರಾ. ನಾನು ಹೇಳ್ತಾ ಇರ್ತೀನಿ ತುಂಬ ಜನಕ್ಕೆ, ಇಲ್ಲಪ್ಪ ಆನ್ಲೈನ್ ಕಲಿಬೋದು ನೋಡಿ ಅಂತಂದರೆ ಒಂದಷ್ಟು ಜನ ಒಪ್ಕೊಳ್ಳೋದು ರೆಡಿ ಇರಲ್ಲ. ನೀವು ಅಯ್ಯೋ ಆನ್ಲೈನ್ ಕ್ಲಾಸಲ್ಲಿ ನಂಗೆ ಕಲಿಯೋದಕ್ಕಾಗುತ್ತಾ ಅನ್ನೋ ಡೌಟ್ ಇರುತ್ತೆ ಮ್ಯಾಮ್, ನಮಗೆ ಅಷ್ಟು ಐಡಿಯಾಸ್ ಇರಲ್ಲ ಅನಿಸುತ್ತೆ, ಬೇಡ ಅಂತ ನೀವೇ ಮೊದಲೇ ತೀರ್ಮಾನ ಮಾಡ್ಕೊಳ್ತೀರಾ. ಬಟ್ ಅಂಥವ್ರು ಆನ್ಲೈನ್ ಕ್ಲಾಸ್ ನಮ್ಗೆ ಆಗೋದಿಲ್ಲಪ್ಪ ಅಂತ ಅನ್ನೋರು ಆಫ್ಲೈನ್ ಕ್ಲಾಸು ಕೂಡ ಬರ್ಬೋದು. ಆರಿ ವರ್ಕ್ ಕೂಡ ನಡೆಯುತ್ತೆ, ಹಾಗೆ ಟೈಲರಿಂಗ್ ಕೂಡ ನಡೆಯುತ್ತೆ, ಮತ್ತು ಮಷೀನ್ ಎಂಬ್ರಾಯ್ಡ್ರಿ ಆಫ್ಲೈನ್ ಕ್ಲಾಸ್ ಕೂಡ ನಡೆಯುತ್ತೆ. ಇದೇ ಗೌರಿ ಹಬ್ಬ ಆದಮೇಲೆ ಮತ್ತೆ ಬ್ಯಾಚಸ್ ಶುರು ಆಗ್ತಾ ಇದೆ. ಇವಾಗ ಈ ಬ್ಯಾಚಸ್ ಎಲ್ಲ ಎಂಡ್ ಆಗ್ತಾ ಇದೆ, ಗೌರಿ ಹಬ್ಬ ಆಗ್ತಾ ಇದ್ದಂಗೆ ಮತ್ತೆ ಬ್ಯಾಚಸ್ ಶುರು ಆಗುತ್ತೆ. ಬಂದು ಯಾರು ಬೇಕಿದ್ರೂ ಜಾಯ್ನ್ ಆಗ್ಬೋದು ಗೈಸ್. ಅಂತಂದರೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನಾನು ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿಬಿಡ್ತೀನಿ, ಆಫ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಅಂತ ಇಲ್ಲಿ ಏನೂ ಇಲ್ಲ. ಇಲ್ಲಿ ಆಫ್ಲೈನಲ್ಲಿ ಹೇಗೆ ಹೇಳ್ಕೊಡ್ತೀವಿ ಅದೇ ರೀತಿ ಆನ್ಲೈನನ್ನು ಎಲ್ಲರೂ ಹೇಳ್ಕೊಡೋದು. ಅಂದರೆ ಕೆಲವ್ರಿಗೆ ಅದು ಮೇ ಬಿ ಯಾವ ರೀತಿ ತೊಗೊಳ್ತಾರೆ ಅದು ಗೊತ್ತಿಲ್ಲ. ಅಂದರೆ ಅಬ್ಸರ್ವ್ ಮಾಡಿ ವಿಡಿಯೋಗಳನ್ನ ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಗೈಸ್. ಏನಾಗ್ಬಿಡುತ್ತೆ ಅಂದರೆ ಈಗ ಆಫ್ಲೈನ್ ಅಂದಾಗ ಅಮೌಂಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಮತ್ತು ಟ್ರಾವೆಲಿಂಗಲ್ಲಿ ಹೋಗುತ್ತೆ ತುಂಬ ಟೈಮ್ ಹೋಗುತ್ತೆ, ಮತ್ತು ನೀವು ಮನೆ ಮಕ್ಕಳು ಎಲ್ಲನೂ ಬಿಟ್ಟು ಬರಬೇಕಾಗುತ್ತೆ ಇಲ್ಲಿಗೆ, ಆ ರೀತಿ ಕಷ್ಟ ಆಗುತ್ತೆ. ಅದು ಆನ್ಲೈನ್ ಅಂತ ಅಂದಾಗ ನಿಮ್ಗೆ ಯಾವ ರೀತಿ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಮನೆಯಲ್ಲೇ ವರ್ಕ್ ಮಾಡ್ಕೋಬೋದು ವೀಡಿಯೋಸ್ನ ನೋಡ್ಕೊಂಡು. ಈಗ ರೆಕಾರ್ಡೆಡ್ ವೀಡಿಯೋಸ್ಗಳು ಇರುತ್ತೆ, ಅದು ಲೈವ್ ಅಂತೂ ಬರಲ್ಲ. ನಾವು ಲೈವ್ ಬಂದು ನೀವು ಇದೇ ಟೈಮಿಗೆ ಬನ್ನಿ ಅಂತ ಹೇಳಲ್ಲ ಅಲ್ವಾ, ಲೈವ್ ಮಿಸ್ ಮಾಡ್ಕೊಂಡ್ರು ನಿಮಗೆ ಮಿಸ್ ಆಯಿತು ಅಂತ ಹೇಳ್ಬಂಗಿರಲ್ಲ. ರೆಕಾರ್ಡೆಡ್ ವಿಡಿಯೋ ನಿಮ್ಮ ಹತ್ರನೇ ವಿಡಿಯೋ ಇರುತ್ತೆ, ನೀವು ಯಾವಾಗ ಬೇಕಿದ್ರೂ ವಿಡಿಯೋನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಪ್ರಾಕ್ಟೀಸ್ ಮಾಡ್ಕೋಬೋದು. ಖಂಡಿತ ನನ್ನ ಪ್ರಕಾರ ಆನ್ಲೈನು ಬೆಸ್ಟು ಆಫ್ಲೈನ್ಗಿನ್ನ.